ನಮಸ್ಕಾರ ಸ್ನೇಹಿತರೆ. ಸಾಮಾನ್ಯವಾಗಿ ಸರ್ಕಾರಿ ಯೋಜನೆಗಳಂದ್ರೆ ಬಡವರಿಗೆ ಸಿಗುವಂತಹ ಭಿಕ್ಷೆ ಅಂತ ಕೆಲವು ಅಧಿಕಾರಿಗಳು ಅನ್ಕೊಂಡಿದ್ದಾರೆ ಅಲ್ವಾ. ಆದ್ರೆ ಇವತ್ತು ಗಾಣಿಗರಲ್ಲಿ RGRSCL ಪ್ರಾಜೆಕ್ಟ್ ಸ್ಪಾಟ್ ನಲ್ಲಿ ನೆರೆದಿರುವಂತಹ ಈ ಒಂದು ಲೈವ್ ದೃಶ್ಯಗಳು ನೋಡಿದ್ರೆ ನಿಮ್ಗೆ ನಿಜವಾಗ್ಲೂ ಸಿಟ್ಟು ಬರುತ್ತೆ. ನೀವು 3 ತಿಂಗಳು 6 ತಿಂಗಳು ರೆಡಿ ಮಾಡ್ಕೊಡ್ತಿದ್ದ ನೀವು ಅದೇ ಹಾಕಿ ನಮಗೆ ಸರ್ಕಾರ ದುಡ್ಡು ಹಾಕೊಡಿ. ನಾವು ನಮ್ಮ ರೇಟ್ ಕಡು ಬಡವರು ಬಾಡಿಗೆನೇ ಕಟ್ತಾರೋ ಇಲ್ಲ ಮನೆನೇ ಕಟ್ತಾರೋ ಇಲ್ಲ ಲೋನೇ ಕಟ್ತಾರೋ ಅವ್ರ ಮಕ್ಳು ಎಜುಕೇಶನ್ ಫೀಸ್ ಕಟ್ತಾರೋ ಏನ್ ಮಾಡ್ತಾರ ಕೂಲಿ ಮಾಡೋರು. ಮನೆ ರೆಡಿ ಮಾಡಿದ್ರೆ ನಾವು ಆ ಮನೆ ಬಾಡಿಗೆ ಕಟ್ಟೋ ದುಡ್ಡ ಇಲ್ಲಿ ಕಟ್ಕೊಂಡು ರೆಡಿ ಮಾಡ್ಕೊಡಿ. ಮನೆ ಬಾಡಿಗೆ ಕಟ್ಟಬೇಕು, ಇಲ್ಲಿ ಹೌದು ಸ್ವಾಮಿ, ಕಣ್ಣಿಗೆ ಕಾಣಿಸೋ ಈ ಬಿಲ್ಡಿಂಗ್ ಕಂಪ್ಲೀಟ್ ಆಗೋಕೆ ಇನ್ನು ಕನಿಷ್ಠ 2 ರಿಂದ 3 ವರ್ಷ, ಅಮ್ಮಮ್ಮ ಅಂದ್ರೆ 4 ವರ್ಷ ಬೇಕೇ ಬೇಕು. ಆದ್ರೆ ಅಧಿಕಾರಿಗಳು ಇವತ್ತು ದಿಢೀರ್ ಅಂತ ಆ ಪ್ರಾಜೆಕ್ಟ್ ಜಾಗಕ್ಕೆ ಬಂದು ಲೋನ್ ಮೇಲ ನಡೆಸಿದ್ದಾರೆ. ಮನೆ ಸಿಗ್ಲಿ ಬಿಡ್ಲಿ ತಕ್ಷಣ ಬ್ಯಾಂಕ್ ಲೋನ್ ತಗೊಳ್ಳಿ ಅಂತ ಬಡ ಜನರಿಗೆ ಫೋರ್ಸ್ ಮಾಡ್ತಾ ಇದ್ದಾರೆ. ಎಲ್ಲ ಸಮಸ್ಯೆಗಳೆಲ್ಲ ನೋಡ್ಕೊಂಡೇನೆ ನಮ್ಮ ಹೌಸಿಂಗ್ ಜನ ಬರ್ತಾ ಇದ್ದಾನೆ. ಬಂದ್ಬಿಟ್ಟು 10 ಜನದಲ್ಲಿ 8 ಜನ ಬಂದ್ಬಿಟ್ಟು ಇಲ್ಲ ಸರ್ ನಮಗೆ ಮನೆ ಸ್ಟಾರ್ಟ್ ಮಾಡಿಕೊಡಿ, ನಾವು ಪೇಮೆಂಟ್ ಮಾಡ್ತೀವಿ ಅಂತ ಬಂದ್ಕೊಂಡು ಎಷ್ಟು ವರ್ಷದಿಂದ ಬರ್ತಾನೆ ಇದೆ. ಈಗ ನಿಮ್ಮ ಮನೆಗೆ ಯಾರು ಬಂದಾರಲ್ಲ ಸರ್ ಅವ್ರಿಗೆ ಬೇಕಾದ್ರೆ ಅಮೌಂಟ್ ಕಟ್ಸ್ಬೇಡಿ, ನಮ್ಮ ಹತ್ರ ದುಡ್ಡಿಲ್ಲ ಸರ್. ಇದನ್ನು ಪ್ರಶ್ನೆ ಮಾಡಿದಕ್ಕೆ ಅವ್ರು ಹೇಳೋಂತ ಉತ್ತರ ಏನ್ ಗೊತ್ತೇ, ನಾವೇನು ನಿಮ್ಗೆ ಬಲವಂತ ಮಾಡ್ತಾ ಇಲ್ಲ, ನಮ್ಮ ಹತ್ರ ಕಡೆಗೆಲ್ಲ ನಾವು ಕೂಲಿ ಮಾಡೋರು ಫೋರ್ಸೇ ಮಾಡಿಲ್ಲ. ಹಂಗಂದ್ರೆ ಇಲ್ಲಿ ಫಲಾನುಭವಿಗಳು ಅಂದ್ರೆ ಬೆನಿಫಿಷರಿಗಳು ಭಿಕ್ಷಕ್ರೆ. ನಮ್ಗೆ ಮನೆ ರೆಡಿ ಆದ್ಮೇಲೆ ನಾವು ದುಡ್ಡು ಕಟ್ಟಕ್ಕಾಗಲ್ಲ. ಅಧಿಕಾರಿಗಳಿಗೆ ಹೇಳುವಂತದ್ದು ಒಂದೇ, ಇದು ಬ್ಯಾಂಗ್ಳೂರು ಬಡ ಜನರ ಹಕ್ಕು, ಯಾರ್ದು ಭಿಕ್ಷೆ ಅಲ್ಲ. ನಿಯಮಗಳ ಪ್ರಕಾರ ಬಿಲ್ಡಿಂಗ್ ಪೂರ್ತಿ ಮುಗಿಯದೆ ಡಿಮ್ಯಾಂಡ್ ನೋಟಿಸ್ ಕೊಡಕ್ಕೆ ನಿಮ್ಗೆ ಯಾವ ಹಕ್ಕಿದೆ? ಸರ್ 5 ವರ್ಷ ವೆಯ್ಟ್ ಮಾಡ್ತಾರಲ್ಲ ಸರ್. ತಡ್ರಿ ಮಾತಾಡ್ತಾರೆ, ತಡ್ರಿ ಒಬ್ರು ಮಾತಾಡ್ತಾರೆ. ರೆಡಿ ಮಾಡಿ ಬಡವರ ಈ ಹಕ್ಕಿನ ಹೋರಾಟ ಕಂಪ್ಲೀಟ್ ಗ್ರೌಂಡ್ ರಿಯಾಲಿಟಿ ಇವತ್ತು ಡಿಜಿಟಲ್ ಭಾರತ್ ಸೇವಾನಲ್ಲಿ ನೀವು ನೋಡ್ತಾ ಇದ್ದೀರಾ. ನೀವು ಇವಾಗ ಅವ್ರಿಗೆ ಏನು ಏನಂತಂದ್ರೆ ಇವಾಗ ತಾವು ಭರವಸೆ ಕೊಡ್ತಾ ಇದ್ದೀವಿ, ಒಂದು ಪೇಪರ್ ಸ್ಟೇಟ್ಮೆಂಟ್ ಕೊಟ್ಬಿಡಿ, ಈ ತರ ನಾವು ಲೋನ್ ಮಾಡ್ತಾ ಇದ್ದೀವಿ, ಡಿಸೆಂಬರ್ ಮನೆ ಕೊಡ್ತೀವಿ ಅಂತ ರಾಜೀವ್ ಗಾಂಧಿ ಒಂದರಿಂದ 2 ವರ್ಷ ಅಂತ ಹೇಳ್ಬಿಟ್ಟು ಅವರು ಟೈಮ್ ತಗೊಂಡು 6 ರಿಂದ 7 ವರ್ಷ ಆಯ್ತು, 5 ರಿಂದ 6 ವರ್ಷ ಆಯ್ತು ಮಾಡ್ತಾರೆ. ಇದು ವರ್ಷ ಹೆಂಗಾರು ಮಾತಾಡ್ತೀನಿ. ಈಗ ಮಾತಾಡಿ ಇದು ಮಾಡೋಣ ಅಷ್ಟೇ. ಮನೆ ರೆಡಿ ಮಾಡಿ ಅಲ್ಲ, ಲೋನ್ ಅಂತಂದ್ರೆ ಎಷ್ಟಾಗತ್ತೆ ನಿಮ್ಗೆ ಗೊತ್ತು, ಬಡವರ ಬಗ್ಗೆ ಬಸ್ಸ ಅಂತ ಇದೆ ಇದು. ಏನಾಗಿದೆ ಗೊತ್ತಾ, ನಾವು ಕಡು ಬಿಡೋಣ ಅದರಲ್ಲಿ 10,000 ಬಾಡಿಗೆ ಕಟ್ತಾ ಇದೀವಿ, ಮಕ್ಳು ಎಜುಕೇಶನ್ ಕೊಡ್ತಾ ಇದೀವಿ. ಈಗ ಅದನ್ನು ಬಾಡಿಗೆ ಕಟ್ಟು ಮಕ್ಳು ಎಜುಕೇಶನ್ ಮಾಡಿ ಅದಕ್ಕೆ ಲೋನು ಕಟ್ಟಬೇಕು. ಅದೇ ಕೊಡ್ತಾರೆ, ಲೋನ್ ಕಟ್ಕೊಂಡು ಹೋಗೋಣ ಅಂತ ಬಟ್ ಇವ್ರು ಹಂಗ್ ಮಾಡ್ತಾ ಇಲ್ಲ. ಹಾಗಾಗಿ ನಾವು ಅಲ್ಲೂ ಕಟ್ಟಿ ಇಲ್ಲೂ ಕಟ್ಟಕ್ಕೆ ಕಷ್ಟ ಆಗುತ್ತೆ. ಲೋನ್ ಅವಶ್ಯಕತೆ ನಾವು ಲೋನ್ ಕಟ್ತೀವಿ. ಇದೇ ತರ ಬಡವರ ಪರವಾಗಿ, ಸತ್ಯದ ಪರವಾಗಿ, ಸತ್ಯಕ್ಕೆ ಸಾವಿಲ್ಲ. ನಾವು ಯಾವತ್ತು ಡಿಜಿಟಲ್ ಭಾರತ್ ಸೇವಾ ನಿಮ್ಮೊಂದಿಗಿರ್ತೇವೆ. ಈಗಲೇ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ಭಾಗದಲ್ಲಿ ಇದರದ ಸತ್ಯಾಂಶನ ತಿಳಿಯಿರಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.